ಕೌಸಲ್ಯ ಮಾತಃ ಸಮಸ್ತಜೋ ವಿಹಾರಿಣಿ ಮನೋಹರತೆ ಶ್ರೀ ಸ್ವಾಮಿನಿ ಪ್ರಿಯದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸ್ಯಾಟರ್ಡೆ ಮತ್ತು ಫ್ರೈಡೇ ಕಂಟಿನ್ಯೂಷನ್ ವ್ಲಾಗು. ಫ್ರೈಡೇ ಮಾರ್ನಿಂಗ್ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ತಾ ಇದ್ದೆ. ಅಂದರೆ ಸೌತೆಕಾಯಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೌತೆಕಾಯಿ ಹಾಗೆ ಸ್ವಲ್ಪ ಪುದೀನ, ಕಾಳುಮೆಣಸು, ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ತಾ ಇದ್ದೆ. ಏಕೆಂದರೆ ಸೌತೆಕಾಯಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಗೆ ನೀರಿನಂಶ ಚೆನ್ನಾಗಿರುತ್ತೆ, ಸಿಗುತ್ತೆ. ಇದನ್ನು ನಾನು ಊಟದ ಜೊತೆಗಾದ್ರೂ ಒಂದೊಂದು ಪೀಸ್ ಹಾಕ್ಕೊಂಡು ತಿಂತಾ ಇರ್ತೀನಿ. ಇಲ್ಲಾಂದರೆ ಹೆಲ್ತಿ ಡ್ರಿಂಕ್ಸ್ ಆದರೂ ಕೂಡ ಮಾಡ್ಕೊಳ್ತೀನಿ. ಯಾಕೆಂದರೆ ಬಾಡಿ ಹೀಟ್ ಇರೋದ್ರಿಂದ ನಾನು ಈ ಥರ ಕೂಲಾಗಿರೋವಂಥದ್ದು ಒಂದು ಸ್ವಲ್ಪ ನೀರಿನಂಶ ಇರೋವಂಥದ್ದನ್ನು ಡಿಟಾಕ್ಸ್ ಡ್ರಿಂಕ್ನ ಎವ್ರಿ ಡೇ ಯಾವುದಾದ್ರೂ ಒಂದು ಮಾಡ್ಕೊಳ್ತಿರ್ತೀನಿ. ಅದೇ ರೀತಿ ಇವತ್ತು ಸೌತೆಕಾಯಿನ ಬಳಸ್ಕೊಂಡು ಮಾಡಿಕೊಂಡೆ ಹೆಲ್ತಿಯಾಗಿ ಒಂದು ಡ್ರಿಂಕ್. ಹಾಗೆ ನಾವು ಹಾಗೆ ಕೂಡ ಕುಡಿಬೋದು, ಸೋಸ್ಕೊಂಡೇ ಕುಡಿಬೋದು. ಆದರೆ ಬಾಯಿ ಸಿಗ್ತಾ ಇರುತ್ತಲ್ವ, ಹಾಗಾಗಿಬಿಟ್ಟು ಸೋದಿಸ್ಕೊಂಡ್ಬಿಟ್ಟು ನಾನು ಹೆಲ್ದಿಯಾಗಿ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಂಡ್ಬಿಟ್ಟು ಕುಡಿದು ಈಗ ಒಂದು ಸ್ಮೂತಿ ಮಾಡ್ಕೊಳ್ತಾ ಇದ್ದೆ. ಆ್ಯಪಲ್ಲು, ಕ್ಯಾರೆಟು ಮತ್ತು ಬನಾನ ಹಾಕ್ಕೊಂಡ್ಬಿಟ್ಟು ಒಂದು ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಇವಾಗ ಫ್ರೈಡೇ ಪೂಜೆಗೆ ಹೊರಡಬೇಕಿತ್ತು, ತಿಂಡಿ ಎಲ್ಲ ಮಾಡಿಕೊಂಡು ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ. ಚಿಯಾ ಸೀಡ್ಸು, ಓಟ್ಸನ್ನು ಓವರ್ನೈಟ್ ನಾನು ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಇದನ್ನು ಕುಡಿದು ನಾನು ನನ್ನ ಹಸ್ಬೆಂಡ್ ಇಬ್ಬರು ಸ್ಮೂತಿನೇ ಕುಡಿದ್ಬಿಟ್ಟು ಪೂಜೆಗೆ ಹೊರಡೋಣ ಅಂದ್ಕೊಂಡ್ವಿ. ಅದನ್ನು ನನ್ನ ಹಸ್ಬೆಂಡೇ ಇಲ್ಲ ನಾನು ಪೂಜೆಗೆ ಹೋಗ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ, ನೀನು ತಿಂಡಿ ಮಾಡ್ಕೊಂಡು ಬಾ ಅಂತ ಹೇಳಿದರು. ಹಾಗಾಗಿ ಇವತ್ತಿನ ದಿನ ನಾನು ಪನ್ನೀರನ್ನ ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲು, ಗರಂ ಮಸಾಲ, ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪನ್ನೀರು ಫ್ರೈ ಆಗಿರುತ್ತೆ. ಈ ಪನ್ನೀರನ್ನ ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ ಮಾಡಿಕೊಂಡೆ ಒಳ್ಳೆ ಟೇಸ್ಟು ಕೂಡ ಇರುತ್ತೆ, ಪ್ರೋಟೀನು ಕೂಡ ನಮಗೆ ಸಿಗುತ್ತೆ. ಹಾಗಾಗಿ ನಾನು ಇದೇ ತರಕಾರಿ ಹಾಕ್ಬಿಟ್ಟು ಮಾಡಬೇಕು ಫ್ರೈಡ್ ರೈಸ್ ಅಂತ ಏನಿಲ್ಲ, ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನೇ ಹಾಕ್ಬಿಟ್ಟು ನಾನು ಫ್ರೈಡ್ ರೈಸ್ ಮಾಡ್ಕೊಳ್ತೀನಿ. ಕ್ಯಾಪ್ಸಿಕಮ್ಮು, ಬೀಟ್ರೂಟು, ಕ್ಯಾಬೇಜ್ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರಲ್ಲೇ ಒಂದು ಕಡೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಪನ್ನೀರನ್ನ ಮಾತ್ರ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡೆ. ಈ ರೀತಿ ಮಾಡೋದ್ರಿಂದ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ತರಕಾರಿ ಎಲ್ಲನ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಸೋಯಾ ಸಾಸ್ ಒಂದು 2 ಸ್ಪೂನು, ರೆಡ್ ಚಿಲ್ಲಿ ಸಾಸು ಕೂಡ ಒಂದು 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. 1 ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ಹಾಗಾದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪನ್ನೀರನ್ನ ಫ್ರೈ ಮಾಡ್ಕೊಂಡಿತ್ತಲ್ವ, ಆ ಪನ್ನೀರನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಥರ ಮಾಡ್ಕೊಂಡು ಕೊಟ್ಟರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ನಾವೆಷ್ಟು ಬೇಗ ಇದ್ದರೂ ಕೂಡ ಮನೆ ಕೆಲಸ, ಅಡುಗೆ ಕೆಲಸ ಬೇಗ ಆಗೋಲ್ಲ. ಅದೇ ರೀತಿ ಒಂದು ಸ್ವಲ್ಪ ರೈಸ್ ಮುಂಚೆನೇ ಮಾಡಿಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗಾದರೆ ಫ್ರೈಡ್ ರೈಸು ರೆಡಿ ಆಗುತ್ತೆ. ನೆಕ್ಸ್ಟು ಮೇಲ್ಗಡೆ ಒಂದು ಸ್ವಲ್ಪ ಫ್ಲೇವರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ 4 ಗಂಟೆಗೆ ಎದ್ದರೂ ಕೂಡ ಎಷ್ಟು ಕೆಲಸ ಆಗುತ್ತೆ, ಟೈಮ್ ಹೋಗ್ತಾ ಇರುತ್ತೆ, ಕೆಲಸನೇ ಬೇಗ ಆಗಲ್ಲ. ಏಕೆಂದರೆ ಎಲ್ಲ ಕೆಲಸನೂ ನಾವು ಒಬ್ಬರೇ ಮಾಡೋದ್ರಿಂದ ಬೇಗ ಕೆಲಸಗಳು ಆಗಲ್ಲ. ಮನೇಲಿ ಪೂಜೆ, ತಿಂಡಿ, ಫ್ಯಾಮಿಲಿ ಎಲ್ಲ ನೋಡ್ಕೋಬೇಕಲ್ವ. ಹಾಗೆ ನಾವಿಬ್ಬರೂ ಇವಾಗ ಶ್ರೀನಿವಾಸಗೂ ತಿಂಡಿನ ಹಾಕ್ಕೊಂಡು ಬಾಕ್ಸಿಗೆ ನಾನು ಕೂಡ ಗೌಡನ ಹತ್ರ ಹೋಗೋಣ ಅಂತ ಹೊರಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಆಲ್ರೆಡಿ ಹೋಗಿ ಹೂವೆಲ್ಲ ತೊಗೊಂಡಿದ್ರು ಮಾರ್ಕೆಟಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು. ಹೂವು ಮತ್ತು ಎಲೆ ಇರುತ್ತಲ್ಲ ಕಳ್ಸೋಕ್ಕೆ, ಅದೆಲ್ಲ ತೊಗೊಂಡು ಅವ್ರು ಹೋಗ್ಬಿಟ್ಟು ಕಸ ಗುಡಿಸಿ ನೀರು ಹಾಕಿರ್ತಾರೆ ಗೌಡನ ಹತ್ರ. ಆಮೇಲೆ ನಾನು ನಿಧಾನವಾಗಿ ಹೋಗಿ ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ. ಒಬ್ಬರೇ ಪೂಜೆ ಮಾಡ್ತೀವಿ ಅಂದರೆ ಆಗಲ್ಲ, ಶುಕ್ರವಾರ ತುಂಬ ಲೇಟ್ ಆಗುತ್ತೆ. ಆದಷ್ಟು ಬೇಗ ಹೋಗಿ ಪೂಜೆ ಮಾಡೋಣ ಬೆಳಿಗ್ಗೆನೆ ಅಂತ ಅಂದ್ಕೊಳ್ತೀವಿ. ಒಂದೊಂದು ಟೈಮ್ ಮನೆಯಲ್ಲಿ ಅಡುಗೆ ಬೇಗ ಆಗಲ್ಲ, ಮನೆ ಪೂಜೆ ಮುಗಿಸ್ಕೊಂಡು ಅಡುಗೆ ಮಾಡೋ ಅಷ್ಟರಲ್ಲಿ ಮಾಮೂಲಿ 8-9 ಗಂಟೆ ಆಗಿಬಿಡುತ್ತೆ. ಆಮೇಲೆ ನೆಕ್ಸ್ಟು ಅಲ್ಲಿ ತಿಂಡಿ ತಿಂತೀವಿ, ಒಂದೊಂದು ಟೈಮು ತಿನ್ನೋದಕ್ಕೆ ಆಗಲ್ಲ, ಬಾಕ್ಸಿಗೆ ಹಾಕ್ಕೊಂಬಂದ್ಬಿಟ್ಟು ಇಲ್ಲಿ ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂತೀವಿ. ಹಾಗೆ ಅವರೆಲ್ಲ ರೆಡಿ ಮಾಡ್ಕೊಂಡು ಕೊಟ್ಟರೆ ನಾನು ಸ್ವಲ್ಪ ಗೌಡನ ಮುಂದೆ ಹಾಗೆ ರಂಗೋಲಿ ಹಾಕ್ಕೊಂಡು ಕಳಸ ಉಡಿ ಪೂಜೆ ಮಾಡೋದಕ್ಕೆಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ. ಅವ್ರು ಬೇರೆ ಕೆಲಸ ಮಾಡ್ತಾಯಿರ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಸಪೋರ್ಟಿಗಿದ್ದರೆ ಬೇಗ ಕೆಲಸ ಆಗುತ್ತೆ, ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ. ಡೈಲಿ ಗೌಡನಲ್ಲಿ ನಮ್ಮ ಶ್ರೀನಿವಾಸ ಅವ್ರದ್ದೇ ಪೂಜೆ. ಡೈಲಿ ನಾನು ಮಂಗಳವಾರ, ಶುಕ್ರವಾರ
ನಾನು ಬಂದುಬಿಟ್ಟು ಪೂಜೆ ಮಾಡ್ತೀನಿ. ಅಂದರೆ ಡೈಲಿ ಬರ್ತಿರ್ತೀನಿ. ಆದರೆ ನಾನು ಅಲ್ಲಿ ಮನೆಯಲ್ಲಿ ತಿಂಡಿ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾವು ಶ್ರೀನಿವಾಸ್ ಬೇಗ ಬೆಳಗ್ಗೆ ಬಂದುಬಿಟ್ಟು ಅವರೇ ಪೂಜೆ ಮಾಡ್ತಾನೆ. ಶುಕ್ರವಾರ ಮಾತ್ರ ನಾನು ಬರಲೇಬೇಕು. ಶುಕ್ರವಾರ ನಾನು ಮಿಸ್ ಮಾಡಲ್ಲ. ಶುಕ್ರವಾರ ನಾನೇ ಮಾಡೋದು ಪೂಜೆ. ಅವರಿಗೆ ಇಲ್ಲಿ ಮನೆಯಲ್ಲೂ ಪೂಜೆ ಕೆಲಸ ಎಲ್ಲ ಮಾಡಿ ಟೈರ್ಡ್ ಆಗಿರ್ತೀಯ, ಅಲ್ಲೂ ಬಂದು ಕೆಲಸ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಅವರೇ ಎಲ್ಲ ರೆಡಿ ಮಾಡ್ಕೊಳ್ತಿರ್ತಾರೆ. ಹಾಗೆ ನಾವು ಇವಾಗ ನಮ್ಮ ಗಾಣದ ಮಿಷಿನಲ್ಲಿ ಕೊಬ್ಬರಿ ಹಾಕ್ತಾಯಿದ್ದಾರೆ. ಅಂದರೆ ಈ ವಿಡಿಯೋ ಬಂದುಬಿಟ್ಟು ಒಂದು 4-5 ದಿನದ ಹಿಂಚೆ ವಿಡಿಯೋ ಇದು. ಅಂದರೆ ನಾವು ಇವಾಗ ಏನಾದರೂ ಆಯಿಲು ಕ್ಯೂರ್ ಆಗಬೇಕು, ನಾವು ಬಾಟಲ್ಗೆ ಹಾಕಬೇಕು ಅಂದರೆ ಒಂದು 4-5 ದಿನ ಹಿಂದೆಯೇ ನಾವು ಆಯಿಲನ್ನು ರೆಡಿ ಮಾಡ್ಕೋಬೇಕು. ಅಂದರೆ ಪ್ಯೂರ್ ಕೊಬ್ಬರಿನ ತಂದು ಹಾಕಿರುವಂಥ ಆಯಿಲು ಒಂದು 15 kg ನಾವು ಕೊಬ್ಬರಿನ ಹಾಕಿದ್ದು ಗಾಣಕ್ಕೆ. ಅದರಲ್ಲಿ ಆಯಿಲ್ ಬಂದಿರೋದು ಎಷ್ಟು ಗೊತ್ತಾ? ಬರೀ 2.5 kg ಬಂದಿದೆ. 7 kg ಅಂತಲೇ ಅಂದ್ಕೊಂಬಿಡಿ. ಒಂದು 7 kg ಬಂದಿದೆ. ಅರ್ಧಕ್ಕರ್ಧ ಆಯಿಲು ಬರಲ್ಲ. ಅಂದರೆ ಪ್ಯೂರ್ ಆಯಿಲ್ ಏನೂ ಮಿಕ್ಸಿಂಗ್ ಕೂಡ ನಾವು ಮಾಡಲ್ಲ. ಒಂದು 7 kg ಆಯಿಲ್ ಬಂದಿದೆ. ಇದು ನಾವು ಕೊಬ್ಬರಿ ಹಾಕಿ ಒಂದು 5 ದಿನ ಬಿಟ್ಟರೆ ಕ್ಯೂರ್ ಆಗುತ್ತೆ. ಕ್ಯೂರ್ ಆದಾಗ ಮಾತ್ರ ನಾವು ಬಾಟಲ್ಗೆ ಹಾಕ್ತೀವಿ. ಆ ತಿಳಿ ಎಲ್ಲ ಬರಬೇಕು. ಹಾಗಾಗಿಬಿಟ್ಟು ಒಂದು 5 ದಿನ ಮುಂಚೆ ಹಾಕಿದ್ರಲ್ವ, ಇವಾಗ ಈ ಶುಕ್ರವಾರ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಾಟಲ್ಗೆ ಹಾಕ್ತಿದ್ದಾರೆ. ಎಷ್ಟು ಕ್ಯೂರ್ ಇದೆ ನೋಡಿ, ನೀರು ಥರ ವೈಟ್ ಇದೆ. ಯಾವುದೇ ರೀತಿ ಕೆಮಿಕಲ್ಸ್ ನಾವು ಆ್ಯಡ್ ಮಾಡಲ್ಲ. ಪ್ಯೂರ್ ಕೊಬ್ಬರಿ ಮತ್ತು ಪ್ಯೂರು ಶೇಂಗಾ ಹಾಕ್ಬಿಟ್ಟು ನಾವು ಆಯಿಲ್ ತೆಗಿಯೋದು. ಹಾಗೆ ಬಾಟಲ್ಗೆಲ್ಲ ಹಾಕಿಬಿಟ್ಟು ಆಮೇಲೆ ನಾವು ಸ್ಟಿಕ್ಕರ್ ಹಾಕಿ ಬಾಟಲ್ ಎತ್ತಿಡ್ತೀವಿ. ಆಮೇಲೆ ಇದನ್ನು ಅಡುಗೆಗೂ ಕೂಡ ಯೂಸ್ ಮಾಡ್ತಾರೆ, ತಲೆಗೆ ಯೂಸ್ ಮಾಡ್ಬೋದು. ಅಷ್ಟು ಪ್ಯೂರ್ ಇದೆ ಆಯಿಲು. ಬೇಕು ಅಂದರೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಗೋಡನ್ ಹತ್ರ ಹೂವಿನ ಗಿಡಗಳು ಹಾಕ್ಕೊಂಡಿದ್ವಿ ಪೂಜೆಗೆ ಅಂತ ಹೇಳ್ಬಿಟ್ಟು. ಎಷ್ಟು ದೊಡ್ಡದಾಗಿದೆ ನನಗೆ ಗೊತ್ತಿಲ್ಲ, ಇಷ್ಟೊಂದು ಹೂ ಬಿಡ್ತಾ ಇತ್ತು ಗೊತ್ತಾ ಇದರಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಫಾರ್